KN ರಾಜಣ್ಣ ಅವರಿಗೆ ಹನಿ ಟ್ರ್ಯಾಪ್ ಪ್ರಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪುತ್ರನಿಂದ ದೂರು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ MLC ರಾಜೇಂದ್ರ ಅವರು ಈಗ DGಗೆ ದೂರನ್ನ ಕೊಡ್ತಾರೆ. DGಗೆ ದೂರು ನೀಡಲು ರಾಜೇಂದ್ರಗೆ CM ಸಲಹೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ CM ಸಲಹೆಯ ರೀತಿಯಾಗಿ ಈಗ DGಗೆ MLC ರಾಜೇಂದ್ರ ದೂರನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರಿಗೆ ದೂರನ್ನ ನೀಡಿದ್ರು ಸಚಿವರಾಗಿರುವಂಥ ರಾಜಣ್ಣ ಅವರು. ಈಗ CM ಅವರ ಸಲಹೆ ಮೇರೆಗೆ DGಗೆ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸಚಿವರಾಗಿರುವಂಥ KN ರಾಜಣ್ಣ ಅವರಿಗೆ ಹನಿ ಟ್ರ್ಯಾಪ್ ಪ್ರಯತ್ನ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅನ್ನುವಂಥ ವಿಚಾರ. ಸೊ ಹಂಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಣ್ಣ ಅವರು ಪರಮೇಶ್ವರ್ ಅವರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಸೊ ಈಗ ಈ ಹನಿ ಟ್ರ್ಯಾಪ್ ಬಗ್ಗೆ MLC ರಾಜೇಂದ್ರ DGಗೆ ದೂರನ್ನ ಕೊಡ್ತಾ ಇದ್ದಾರೆ. ಸೊ DGಗೆ ದೂರನ್ನ ಕೊಡೋದಕ್ಕೆ ರಾಜೇಂದ್ರಗೆ CM ಕಡೆಯಿಂದ ಸಲಹೆ ಹೋಗಿರುತ್ತೆ. ಸೊ ಹಂಗಾಗಿ CM ಸಲಹೆ ಮೇರೆಗೆ DGಗೆ MLC ರಾಜೇಂದ್ರ ಅವರು ದೂರನ್ನ ಕೊಟ್ಟಿದ್ದಾರೆ. ಸೊ ನೋಡಬೇಕು ಈ ತನಿಖೆ ಯಾವ ರೀತಿಯಾಗಿ ಆಗತ್ತೆ, ಯಾವ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ಹನಿ ಟ್ರ್ಯಾಪನ್ನು ಮಾಡಲಾಗಿತ್ತು ಅಂಥೇಳಿ. 2 ಬಾರಿ ಆ ಪ್ರಯತ್ನ ಆಗಿತ್ತು ಅಂತ ಅವ್ರು ಹೇಳ್ತಾರೆ ರಾಜಣ್ಣ ಅವರು. ಸೊ ಹಂಗಾಗಿ ನೋಡಬೇಕು ಯಾರು ಇವರ ಹಿಂದೆ ಇರುವಂಥವ್ರು ಯಾರು ಅನ್ನೋದ್ರ ಬಗ್ಗೆ. ಸೊ DGಗೆ ದೂರನ್ನ ಕೊಡೋದಕ್ಕೆ ರಾಜೇಂದ್ರ ಅವರಿಗೆ CM ಕಡೆಯಿಂದ ಸಲಹೆ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ದೂರನ್ನ ಕೊಡಲಾಗ್ತಾ ಇದೆ. ಸೊ ಪ್ರಮುಖವಾಗಿ ತಮ್ಮ ವಿರೋಧಿಗಳನ್ನು ಹೆಣೆಯೋದಕ್ಕೆ ಈ ರೀತಿಯಾಗಿ ಪ್ರಯತ್ನ ಆಗ್ತಾ ಇದೆಯಾ ಅಂತೇಳಿ, ಅಂದರೆ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಮಾಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿರೋದು ಯಾರು, ಯಾವ ಕಾರಣಕ್ಕಾಗಿ ಮಾಡ್ತಾರೆ, ಇದು ಒಂದೇ ಮಾರ್ಗನ, ತಮ್ಮ ವಿರೋಧಿಗಳನ್ನು ಸೋಲಿಸೋದಕ್ಕೆ ಇದೇ ಒಂದೇ ಮಾರ್ಗನ ಅಂಥೇಳಿ. ಸೊ ಹಂಗಾಗಿ ಈ ರೀತಿಯ ಚರ್ಚೆಗಳಂತೂ ನಡೀತಾ ಇದೆ. 48-49 ಜನರ CD ಇದೆ, ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ಅನ್ನುವಂಥ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಅದು. ಸೊ ಈಗ ರಾಜಣ್ಣ ಅವರಂತೂ ಮುಂದಾಗಿದ್ದಾರೆ. ಇವರ ತನಿಖೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದು ಕುತೂಹಲ. ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಈಗ CM ಸಲಹೆ ಮೇರೆಗೆ DGಗೆ MLC ರಾಜೇಂದ್ರ ಅವರು ಕೂಡ ದೂರನ್ನು ಕೊಡ್ತಾ ಇದ್ದಾರೆ. ಸೊ ಆ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ, ಹೇಗೆ ತನಿಖೆ ಹೋಗಬಹುದು ಅಂತೇಳಿ. ಖಂಡಿತ ಹೇಮಕುಮಾರ್, MLC ರಾಜೇಂದ್ರ ಅವರು ಈಗ DG ಆಫೀಸ್ಗೆ ಆಗಮಿಸಿ ದೂರನ್ನ ಕೂಡ ಕೊಟ್ಟಿರುವಂತದ್ದು DG IGPಗೆ. ಆದ್ರೆ DG IGPಗೆ ದೂರು ಕೊಡುವ ಸಂದರ್ಭದಲ್ಲಿ, ಅಂದ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ, ಅಲ್ಲಿರುವಂತಹ SPಗೆ ದೂರು ಕೊಡಲು ತಿಳಿಸಿರುವಂತದ್ದು. ಸೊ ಹೀಗಾಗಿ ನಾಳೆ ಅವರು ತುಮಕೂರಿನಲ್ಲಿರುವಂತಹ SPಗೆ ದೂರನ್ನ ಕೂಡ ಕೊಡ್ತಾರೆ. ಪ್ರಮುಖವಾಗಿ ಈಗ ಮಾಧ್ಯಮದ ಜೊತೆ ಮಾತಾಡುವಾಗ, ಅಂದ್ರೆ ಅವರು ವಕೀಲರ ಜೊತೆಗೆ ಆಗಮಿಸಿರುವಂತದ್ದು, ರಾಜಣ್ಣ ಹಾಗೇನೆ ರಾಜೇಂದ್ರನ ಯಾವ ರೀತಿ ಹನಿ ಟ್ರ್ಯಾಪ್ ಮಾಡಲಾಗಿತ್ತು, ಸೊ ಅದ್ರ ಬಗ್ಗೆ ಈಗಾಗಲೇ ಆಡಿಯೋ ರೆಕಾರ್ಡ್ ಅನ್ನ ಕೂಡ DGಗೆ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಸದ್ಯ ಇದ್ರಲ್ಲಿ, ಅಂದ್ರೆ ಆ ಆಡಿಯೋದಲ್ಲಿ ಇರೋ ವಿಚಾರವನ್ನ ಬಯಲು ಮಾಡೋಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮನೆಗೆ ಕೆಲವರು ಕೊಲೆ ಮಾಡೋದಕ್ಕಾಗಿ ಬಂದಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತಹ CCTV ಫುಟೇಜ್ ಅನ್ನ ಕೂಡ ಈಗಾಗಲೇ DGಗೆ ಕೊಟ್ಟಿದ್ದಾಗಿ ಅವರು ತಿಳಿಸಿರುವಂತದ್ದು. ಅಂದ್ರೆ ಅವರ ಮನೆಯಲ್ಲಿ ಮಗಳ ಬರ್ತ್ಡೇ ಸಂದರ್ಭದಲ್ಲಿ ನವೆಂಬರ್ 16ರಂದು ಸಾಮಿಯಾನ ಹಾಕೋಕೆ ಬಂದವರು ಕೊಲೆ ಮಾಡುವ ಉದ್ದೇಶದಿಂದಲೇ ಬಂದಿರ್ತಾರೆ ಅನ್ನೋ ಗುಮಾನಿ ಕೂಡ ಇರುವಂತದ್ದು. ಸೊ ಹೀಗಾಗಿ CCTV ಫೂಟೇಜ್ ಅನ್ನ ಪರಿಶೀಲನೆ ಮಾಡಿ ಆ ಫೂಟೇಜ್ ಏನಿದೆ, ಹಾಗೇನೆ ಬಂದಂತಹ ಕಾಲ್ ನ ಆಡಿಯೋ ಏನಿದೆ, ಸೊ ಅದನ್ನ ಈಗಾಗಲೇ DGಗೆ ಪತ್ರದ ಮೂಲಕ ಹಾಗೇನೆ ಲಗತ್ತಿಸಿರುವಂತದ್ದು. ಸೊ ಸದ್ಯ CID ಈಗಾಗಲೇ ಪ್ರಾಥಮಿಕ ತನಿಖೆಯನ್ನ ಕೂಡ ಆರಂಭ ಮಾಡಿದೆ. ಸೊ ಹೀಗಾಗಿ ಗೃಹ ಇಲಾಖೆ ಆದೇಶದ ಮೇರೆಗೆ CID ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಸೊ ಮುಂಬರುವಂತ ದಿನಗಳಲ್ಲಿ ಏನೆಲ್ಲ ತನಿಖೆಗೆ ಸಹಕಾರ ಬೇಕು ಅದನ್ನೆಲ್ಲ ನಾವು ಕೊಡೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ಸದ್ಯ ಅಂದ್ರೆ ರಾಜೇಂದ್ರ ಅವರು ಹೊಸ ಬಾಂಬ್ ಅನ್ನೇ ಸಿಡಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಕೊಲೆ ಮಾಡೋಕೆ ಮನೆಗೆ ಬಂದಿದ್ರು ಆರೋಪಿಗಳನ್ನು ವಿಚಾರವನ್ನ ಕೂಡ ಮಾಧ್ಯಮದ ಎದುರು ಪ್ರಸ್ತಾಪ ಮಾಡಿರುವಂತದ್ದು. ಸೊ ಒಂದು ಕಡೆ ಹನಿ ಟ್ರ್ಯಾಪ್ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಕೊಲೆ ಮಾಡೋದಕ್ಕೆ ಕೂಡ ಅಂದ್ರೆ ಅನಾಮಿಕ ವ್ಯಕ್ತಿಗಳು ಬಂದಿದ್ರು ಅನ್ನೋ ವಿಚಾರವನ್ನ ಕೂಡ DGಗೆ ದೂರು ಕೊಡೋದ್ರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಇದು ತನಿಖೆ ಯಾವ ತಿರುವು ಪಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಆಡಿಯೋವನ್ನ DGಗೆ ಕೊಟ್ಟಿದ್ದಾರೆ. ಸೊ ಅಂದ್ರೆ ಮುಂಬರುವ ದಿನಗಳಲ್ಲಿ ಅಂದ್ರೆ ಆಯಾ ವ್ಯಾಪ್ತಿಯ ಜಿಲ್ಲೆ SP ಏನಿದ್ದಾರೆ ಅವರ ನೇತೃತ್ವ. ಭವ್ಯ, ಇವರ ಒಂದು ಹೇಳಿಕೆ ದ್ವಂದ್ವ ನಿಲುವು ಅಂತ ಅನ್ಸ್ತಲ್ವಾ? ಅಂದ್ರೆ ಮಗನಿಂದ ಕೊಲೆ ಅನ್ನುವಂಥ ಆರೋಪ, ಆದ್ರೆ ತಂದೆಯಿಂದ ಹನಿ ಟ್ರ್ಯಾಪ್ ಅಂತೇಳಿ, ಅಂದ್ರೆ ಬಂದಿರೋದು ಯಾವ ಉದ್ದೇಶ ಅನ್ನೋದು ಇವರಿಗೆ ಕ್ಲಾರಿಟಿ ಇಲ್ಲ ಅಂತ ಅನಿಸ್ತಾ ಇದೆ.
ಖಂಡಿತ ಯಾಕಂದ್ರೆ ಇವರು ಗೃಹ ಸಚಿವರಿಗೆ ಕೂಡ ದೂರನ ನೀಡುವಂತಹ ಸಂದರ್ಭದಲ್ಲಿ ಗೃಹ ಸಚಿವರಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಸಂಬಂಧಪಟ್ಟಂತಹ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ದೂರನ ಕೊಡೋಕೆ ಹೇಳಿದ್ರು. ತಂದೆ ಒಂದು ಕಡೆ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ, ಮಗ ಇವತ್ತು ಹೇಳುವ ವಿಚಾರವನ್ನ ನೋಡಿದ್ರೆ ಅಂದ್ರೆ ದ್ವಂದ್ವ ನಿಲುವು ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಕೊಲೆ ಮಾಡೋ ಉದ್ದೇಶದಿಂದಾನೇ ಎರಡು ಹೆಸರನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಅವರು ಯಾರು ಅನ್ನೋ ವಿಚಾರ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಸೋಮ ಭರತ್ ಅಂತ ಆ ಆಡಿಯೋದಲ್ಲಿ ಇದೆ. ಹಾಗೇನೆ ನವೆಂಬರ್ 16ರಂದು ಮಗಳ ಬರ್ತ್ಡೇಗೆ ಏನು ಮನೆಗೆ ಸಾಮಿಯಾನ ಹಾಕೋಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಕೆಲ ವ್ಯಕ್ತಿಗಳು ನಮ್ಮನ್ನ ಕೊಲೆ ಮಾಡೋ ಉದ್ದೇಶದಿಂದಲೇ ಮನೆಗೆ ಬಂದಿದ್ರು ಅನ್ನೋ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ಇದು ಅಂದ್ರೆ ಟ್ರ್ಯಾಕ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಅದೇನೇ ಇದ್ರೂ ಕೂಡ ಪೊಲೀಸರ ತನಿಖೆಯಿಂದ ಯಾವ ವಿಚಾರ ಹೊರಗಡೆ ಬರುತ್ತೆ ಅದರ ಆಧಾರದ ಮೇರೆಗೆ ನಿಜಕ್ಕೂ ಇಲ್ಲಿ ನಡೆದಿದ್ದೇನೋ ಅನ್ನೋ ವಿಚಾರ ಕೂಡ ಸತ್ಯಾಂಶ ಹೊರ ಬರುವ ಸಾಧ್ಯತೆ ಇರುವಂತದ್ದು. ಆದ್ರೆ ಯಾರೇ ದೂರುದಾರರು ದೂರು ಕೊಡುವಾಗ ಸರಿಯಾದ ನಿಲುವನ್ನ ಇಟ್ಕೊಂಡು ದೂರು ಕೊಡ್ಬೇಕಾಗುತ್ತೆ. ಸೊ ಹೀಗಾಗಿ ಸದ್ಯ ಈಗಾಗಲೇ ಡಿಜಿ ತುಮಕೂರು ಎಸ್ಪಿಗೆ ಇದರ ಬಗ್ಗೆ ಮಾಹಿತಿ ನೀಡುವಂತ ಹೇಳಿದ್ದಾರೆ. ಸೊ ಮಾಧ್ಯಮದವರು ಪ್ರಶ್ನೆಯನ್ನ ಕೂಡ ಕೇಳಿದ್ವಿ, ಅಂದ್ರೆ ಯಾಕೆ ಇಷ್ಟು ದಿವಸ ದೂರು ಕೊಡೋದಕ್ಕೆ ಹಿಂದೇಟು ಹಾಕಿದಂತ. ಅಂದ್ರೆ ನಾವು ಮೊದಲು ತಮಾಷೆಗೆ ಅನ್ಕೊಂಡ್ವಿ, ಯಾರೋ ತಮಾಷೆಗೆ ಈ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಮುಂಬರುವಂತಹ ದಿನಗಳಲ್ಲಿ ಸೊ ನಮ್ಗೆ ಇದು ಬಹಳಷ್ಟು ವಿಚಾರ ಗಂಭೀರವಾದದ್ದು ಅನ್ನೋ ವಿಚಾರ ಬೆಳಕಿಗೆ ಬಂದ ಕಾರಣ ಸದ್ಯ ದೂರನ್ನ ಕೊಡ್ತಾ ಇದ್ದೀನಿ ಅನ್ನೋ ಮಾಹಿತಿಯನ್ನ ಕೂಡ ಹೇಳಿರುವಂತದ್ದು. ಸದ್ಯ ಡಿಜಿಗೆ ದೂರನ್ನ ಕೊಟ್ಟರು ಕೂಡ ನಾಳೆ ಅವರು ಎಸ್ಪಿಗೆ ದೂರನ್ನ ಕೊಡ್ಬೇಕಾಗುತ್ತೆ. ಅಲ್ಲಿಂದ ತನಿಖೆ ಮುಂದುವರೆದೆ. ಸದ್ಯ ಈಗಾಗಲೇ ಸಿಐಡಿ ಒಂದು ಕಡೆ ತನಿಖೆಯನ್ನ ಕೂಡ ಪ್ರಾರಂಭ ಮಾಡಿರುವಂತದ್ದು. ಆದ್ರೆ ಇವತ್ತು ಹೊಸ ವಿಚಾರವನ್ನ ರಾಜೇಂದ್ರ ಹೇಳಿರೋ ಕಾರಣಕ್ಕಾಗಿ ಇದು ಯಾವ ತಿರುವು ಪಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಇದು ಈಗಾಗಲೇ ರಾಜಕೀಯ ವಲಯದಲ್ಲಿ ಬಹಳಷ್ಟು ಸದ್ದು ಮಾಡಿರುವಂತದ್ದು. ಸೊ ಈಗ ಇವರು ಕೊಲೆ ವಿಚಾರವನ್ನ ಪ್ರಸ್ತಾಪ ಮಾಡಿರೋ ವಿಚಾರ ನೋಡಿದ್ರೆ ಕೊಲೆ ವಿಚಾರ ಕೂಡ ಬಹಳಷ್ಟು ಗಂಭೀರವಾದ ವಿಚಾರ. ಸೊ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದ್ರನ್ನ ಕೂಡ ಪೊಲೀಸರು ಸರಿಯಾದ ತನಿಖೆಯನ್ನ ಮಾಡ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಲೆ ಮಾಡೋಕೆ ಮನೆಗೆ ಬಂದಿದ್ರು ಆರೋಪಿಗಳು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ರಾಜಣ್ಣ ಅವರ ಪುತ್ರರಾಗಿರುವಂಥ ರಾಜೇಂದ್ರ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂಥರ ಶಾಕಿಂಗ್ ಹೇಳಿಕೆ. ನನಗೇನು ಟ್ರ್ಯಾಪ್ ಆಗಿಲ್ಲ, ಆದರೆ ಕಾಲ್ ಬರುತ್ತೆ, ಅಂದರೆ ನನಗೂ ಕೂಡ ಪ್ರಯತ್ನ ನಡೀತಾ ಇತ್ತು ಅಂಥೇಳಿ. ಕೊಲೆ ಮಾಡೋಕೆ ಮನೆಗೆ ಬಂದಿದ್ರು ಆರೋಪಿಗಳು ಅಂಥೇಳಿ. ತಂದೆಯಿಂದ ಹನಿ ಟ್ರ್ಯಾಪ್ ಅನ್ನುವಂಥ ಆರೋಪ, ಮಗನಿಂದ ಕೊಲೆಯ ಆರೋಪ. ಹೊಸ ಬಾಂಬ್ ಸಿಡಿಸಿದ್ದಾರೆ ರಾಜಣ್ಣ ಪುತ್ರ ರಾಜೇಂದ್ರ MLC ಇವರು. ನನಗೇನು ಟ್ರ್ಯಾಪ್ ಆಗಿಲ್ಲ, ಬಟ್ ಆ ಪ್ರಯತ್ನ ಆಗ್ತಾ ಇತ್ತು ಅಂತೇಳಿ. ತಂದೆ ಮತ್ತೆ ಮಗನಿಗೆ ಈ ರೀತಿಯ ಹನಿ ಟ್ರ್ಯಾಪ್ ಪ್ರಯತ್ನ ಅಂತೂ ಆಗಿತ್ತು ಅಂತ ಈಗ ಸ್ವತಃ ಮಗ ಹೇಳ್ತಾ ಇರುವಂತಂದ್ರೆ MLC ಆಗಿರುವಂಥ ರಾಜೇಂದ್ರ ಅವರ ಹೇಳಿಕೆ ಇದು. ಈಗಾಗಲೇ ಪರಮೇಶ್ವರ್ ಅವರಿಗೆ ರಾಜಣ್ಣ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡಲಾಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಜಿಗೆ ದೂರನ್ನ ಕೊಡುವಂಥ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಅಷ್ಟೇ ಅಲ್ಲ, ಕೊಲೆ ಮಾಡಲಿಕ್ಕೆ ಬಂದಿದ್ರು ಆರೋಪಿಗಳು ಅಂತೇಳಿ. CC ಕ್ಯಾಮ್ರಾ ಇತ್ತ ಇಲ್ಲ ಅನ್ನೋದು ಅದು ಎರಡನೇ ಪ್ರಶ್ನೆ. ಆದರೆ ಇಲ್ಲಿರುವಂಥದ್ದು ಅವ್ರು ಯಾರು ಅನ್ನೋದು ಇವರಿಗೆ ಗೊತ್ತಿರೋದಿಲ್ವಾ, ಯಾರು ಎಲ್ಲಿಂದ ಬಂದಿದ್ರು, ಏನು ಎತ್ತ ಅಂಥೇಳಿ. ಬಟ್ ಅಂತೂ ದೂರನ್ನ ಕೊಟ್ಟಿದ್ದಾರೆ. ಬಟ್ ಈಗ ತನಿಖೆ ಆಗಬೇಕಾಗತ್ತೆ, ಯಾವ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ಮಾಡಿದ್ರು ಅಂಥೇಳಿ ಆರೋಪಿಗಳು. ಪ್ರಮುಖವಾಗಿ ಇಲ್ಲಿ ರಾಜೇಂದ್ರ ಅವರು ಹೇಳ್ತಾ ಇರುವಂಥದ್ದು, ಆರೋಪಿಗಳಿಂದ ಕೊಲೆಯ ಪ್ರಯತ್ನ ಆಗಿದೆ ಅನ್ನೋದ್ರ ಬಗ್ಗೆ ನಾನು ದೂರನ್ನು ಕೊಟ್ಟಿದ್ದೀನಿ ಅಂಥೇಳಿ ಇಲ್ಲಿ ರಾಜೇಂದ್ರ ಅವರು ಹೇಳ್ತಾ ಇರುವಂಥ ಹೇಳಿಕೆಗಳು. ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಹನಿ ಟ್ರ್ಯಾಪ್, ಮತ್ತೊಂದು ಕೊಲೆ ಆರೋಪ. ಸೊ ಎರಡು ಕಡೆಯಿಂದ ಈಗ ತನಿಖೆ ಆಗಬೇಕಾಗತ್ತೆ. ಸೊ ಈ ಘಟನೆ ಎಲ್ಲಿ ಆಗಿದೆಯಲ್ಲ ಅಲ್ಲಿ ಹೋಗಿ ಈಗ ಕಂಪ್ಲೇಂಟನ್ನು ಕೊಡಬೇಕಾಗತ್ತೆ. ಇವತ್ತು ಡಿಜಿಗೆ ಕೊಟ್ಟಿದ್ದಾರೆ, ಬಟ್ ಅಲ್ಲಿ ಯಾವ ಸ್ಥಳದಲ್ಲಿ ಆಗಿತ್ತಲ್ಲ ಆ ಸರೌಂಡಿಂಗಲ್ಲಿ ಅದನ್ನು ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಅಲ್ಲೂ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥ ಪ್ರಕರಣ ಇದು. ಕಾದು ನೋಡಬೇಕು ಯಾವ ರೀತಿಯಾಗಿ ಈ ತನಿಖೆ ಆಗತ್ತೆ ಅಂಥೇಳಿ. ರಾಜೇಂದ್ರ ಕಡೆಯಿಂದ ಈ ರೀತಿಯಾಗಿ ಹೇಳಿಕೆ ಕೇಳಿ ಬರ್ತಾ ಇದೆ. ಅಂದರೆ ಅವರೇ ಖುದ್ದಾಗಿ ಹೇಳಿರೋದು ಕೊಲೆಯ ಪ್ರಯತ್ನ ಆಗಿದೆ ಅಂಥೇಳಿ. ಸೊ ಹಂಗಾಗಿ ನೋಡಬೇಕು, ಅಂದರೆ ಇವರ ಹಿಂದೆ ಇರುವಂಥ ಉದ್ದೇಶ ಏನು ಅಂತೇಳಿ, ಯಾವ ಕಾರಣಕ್ಕಾಗಿ ಕೊಲೆ ಆಗುತ್ತೆ, ಏನು ಎತ್ತ ಅಂಥೇಳಿ. ರಾಜೇಂದ್ರ ಅವರು ಹೇಳ್ತಾ ಇರುವಂಥದ್ದು ಹನಿ ಟ್ರ್ಯಾಪ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕೊಲೆಯೂ ಕೂಡ ಪ್ರಯತ್ನ ಇತ್ತು ಅಂಥೇಳಿ. ಸೊ ಹಂಗಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಂಥ ಪ್ರಕರಣ ಅಂತ ಅನ್ನಿಸ್ತಾ ಇದೆ. ಸೊ ತನಿಖೆ ಹೇಗಾಗತ್ತೆ ಅನ್ನುವಂಥ ಕುತೂಹಲ ಈಗ.
ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ, ಆ ದೂರಿನಲ್ಲಿ ಏನು ಉಲ್ಲೇಖ ಮಾಡಲಾಗತ್ತೆ ಅನ್ನುವಂಥದ್ದು. ಈಗಂತೂ ದೂರನ್ನು ಕೊಡಲಾಗಿದೆ, ಈ ದೂರಿನ ಆಧಾರದ ಮೇಲೆ ತನಿಖೆ ಮಾಡಲಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.